ಐ ಲವ್ ಮಮ್ಮಿ, ಶೀ ಇಸ್ ದ ಬೆಸ್ಟ್ ಅಂತ ಬರೆದಿದೆ. ಸೊ ಇಲ್ಲಿ ಏನೇನಿದೆ ಫ್ರೂಟ್ಸ್ ಹೇಳು. ಇವಾಗ ನನಗೆ ಟಿವಿ ಹುಚ್ಚಾಗ್ಬಿಟ್ಟಿದೆ ಅಲ್ಲ ಅಯ್ಯೋ. ಹಾಯ್ ಎಲ್ಲೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇಯಾನಾಗೆ ಅಂತ ನಾನೊಂದು ಲಂಗ ಬ್ಲೌಸ್ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ನೋಡೋಕ್ಕೆ ಫೋಟೋದಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ಎದುರುಗಡೆ ಬಂದ್ರೇ ತುಂಬ ಒಂಥರ ಬಟ್ಟೆ ಅಷ್ಟೊಂದು ಇಷ್ಟ ಆಗಿಲ್ಲ, ಮತ್ತು ಬ್ಲೌಸ್ ಕೂಡ ತುಂಬ ಉದ್ದ ಅವಳಿಗೆ ಫ್ರಾಕ್ ಥರನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ರಿಟರ್ನ್ ಮಾಡಿದೆ. ಸೊ ನೋಡೋಕ್ಕೆ ಒಂಥರ ಇರುತ್ತೆ, ಒಂದೊಂದು ಸರಿ ಈ ಥರ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸೊ $850 ಏನೋ ನಾನು ಅದಕ್ಕೆ ಪೇ ಮಾಡಿದ್ದೆ, ಅದನ್ನ ರಿಟರ್ನ್ ಕೂಡ ಮಾಡಾಯಿತು. ಹಾಗೆ ನನಗೆ ಸ್ವಲ್ಪ ಮೋಷನ್ ಆಗಿಬಿಟ್ಟಿದೆ, ಹೊಟ್ಟೆ ನೋವು ಅಂತಲೇ ಇರ್ತಾಳೆ. ಸೊ ಹಾಗಾಗಿ ಬೆಸ್ಟ್ ಅಂದರೆ ಬೆಳಿಗ್ಗೆ ಈ ಥರ ಖಾಲಿ ಹೊಟ್ಟೆಲಿ ಈ ಥರ ಒಂದು ಎಳ್ಳೀರು ಕೊಟ್ಟರೆ ಒಳ್ಳೇದು ಅಂತ. ಸೊ ಮೋಷನ್ ಬೇಗ ಸ್ಟಾಪ್ ಆಗುತ್ತೆ ಅಂತ. ಸೊ ನಾನು ತೊಗೊಂಡು ಹೋಗೋದು ನೋಡಿನೇ ಅವಳಿಗೆ ಇಷ್ಟ ಆಗಿಲ್ಲ, ಬಾಯೆಲ್ಲ ಮುಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಒಂದೇ ಸಿಪ್ ಕೊಡಿ, ಇಲ್ಲಾಂದ್ರೆ ಆಫ್ ಮಾಡ್ಬಿಡ್ತೀವಿ. ಸೊ ಸ್ಟಾರ್ಟಿಂಗ್ ಅಷ್ಟೇ ಅವಳಿಗೇನೋ ಒಂದು ಟೇಸ್ಟ್ ನೋಡೋವರೆಗೂ ಹಂಗೆ ಆಡ್ತಾ ಇರ್ತಾಳೆ. ಎಳ್ಳೀರು ಅವಳಿಗೆ ಜಾಸ್ತಿ ಆಗ ಕೊಟ್ಟಿಲ್ಲಲ್ಲ, ಅವಳಿಗೆ ಗೊತ್ತಿಲ್ಲ. ಸೊ ಫಸ್ಟ್ ನೀರಾ ಅಂತ ಕೇಳಿದ್ರು, ಇಲ್ಲ ಈ ಥರ ಎಳ್ಳೀರು ಅನ್ನೋದಕ್ಕೆ ಬೇಡ ಬೇಡ ಅಂತ ಇದ್ಲು. ಆಮೇಲೆ ಹಂಗೂ ಹಿಂಗೂ ನೈಸ್ ಮಾಡಿ ಅವಳಿಗೆ ಕುಡಿಸಿದ್ದು, ಆಮೇಲೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹಂಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕುಡಿದ್ರೆ ಸಾಕಾಗಿತ್ತು ನನಗೆ, ಯಾಕಂದರೆ ಮೋಷನ್ ಸ್ಟಾಪ್ ಆಗಿದ್ರೆ ಅವಳಿಗೂ ಹೊಟ್ಟೆ ನೋವಿರಲ್ಲ, ಆರಾಮಾಗಿರ್ತಾಳೆ ಅಂತ. ನನಗೆ ಬೇರೆ ಇವತ್ತು ಫುಲ್ ತಲೆನೋವು ಇತ್ತು, ಜಾಸ್ತಿ ಜೋರಾಗಿ ಮಾತಾಡೋಂಗಿಲ್ಲ, ಬೆಂಡ ಕೆಳಗಡೆ ಹಿಂಗೆ ಬಗ್ಗಿದ್ರೇ ಒಂಥರ ಹೆಡ್ ವೆಯ್ಟ್ ಆ ಥರ ಇತ್ತು. ಸೊ ಏನೋ ಗೊತ್ತಿಲ್ಲ, ಫುಲ್ ಸಡನ್ನಾಗಿ ಇದೆ ಫಸ್ಟ್ ಟೈಮ್ ಈ ಥರ ನನಗೆ ಹೆಡ್ಡೇಕ್. ಅಂದರೆ ಇದು ನಾರ್ಮಲ್ ಹೆಡ್ಡೇಕ್ ಅಲ್ಲ, ಇದೇನೋ ಒಂಥರ ಹೆಡ್ ವೆಯ್ಟ್, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಏನೋ ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಕೊಂಡು ದಿನ ಕಳೀತಾ ಇದ್ದೀನಿ. ಹಾಗೆ ಏನೋ ಹೇಳಿರೋ ಒಂದು ಸ್ವಲ್ಪ ಅಷ್ಟಾದರೂ ಕುಡಿದ್ಲು, ಸಮಾಧಾನ ಇದೆ ಅಷ್ಟಾದರೂ ಕುಡಿದ್ಲು ಅಂತ. ಆಗ ಏನಾಗೆ ಟಿವಿ ಹುಚ್ಚಾಗ್ಬಿಟ್ಟಿದೆ ಅಲ್ಲ ಅಯ್ಯೋ. ಟಿವಿ ಜಾಸ್ತಿ ನೋಡಿದ್ರೆ ಏನಾಗುತ್ತೆ, ಹುಷಾರಿಲ್ಲ ಅಂತ ಹೋಗ್ಲಿ ಅಂತ ಹಾಕಿದ್ದೀನಿ. ಇಲ್ಲ ಅಂದರೆ ಫುಲ್ ಸುಸ್ತಾಗ್ಬಿ 3 ಡೇಸಿಂದ ಸ್ವಲ್ಪ ಜ್ವರ ಬಿಟ್ಟು ಬರ್ತಾ ಇದೆ. ಸೊ ಹಾಗಾಗಿ ಆಯ್ತಿರೇ, ಆಫ್ ಮಾಡಲ್ಲ ನೋಡು, ಸ್ವಲ್ಪ ಹೊತ್ತಷ್ಟೇ. ಇವಾಗ ಸ್ನಾನ ಬೇರೆ ಮಾಡಿಸ್ಬೇಕು ಅವಳಿಗೆ. ಸೊ ಇವಾಗ ಜಸ್ಟ್ ಎಳ್ಳೀರು ಕುಡ್ಕೊಂಡಿದ್ದೆ ಅಷ್ಟೇ. ನನಗೂ ಹುಷಾರಿಲ್ಲ, ಫುಲ್ ಕೋಲ್ಡ್. ಅದೊಂಥರ ಹೆಂಗಾಗಿದೆ ಅಂದರೆ ಯಾರನ್ನು ಕೇಳಿದ್ರು ಅದೇ ಸೇಮ್ ಸಿಮ್ಟಮ್ಸ್ ಹೇಳ್ತಿದ್ದಾರೆ, ಸೇಮ್ ಆಗ್ಬಿಟ್ಟಿದೆ. ನೆಗಡಿ, ಗಂಟ್ಲು ನೋವು, ಕಫ, ಡ್ರೈ ಕೆಮ್ಮು, ಜ್ವರ ಬಿಟ್ಟು ಬರೋದು ಆ ಥರ ಆಗ್ಬಿಟ್ಟಿದೆ. ನನಗೆ 3 ದಿನ ಸ್ವಲ್ಪ ಹುಷಾರು ಬಿಟ್ಟು ಜ್ವರ ಬರೋದು ಆ ಥರ ಆಗ್ತಾಯಿತ್ತು. ನನಗೆ ಫಸ್ಟ್ ಕಿರಣ್ಗಾಗಿತ್ತು, ಆಮೇಲೆ ಅವ್ರಿಗೋಯ್ತು ಅಂದರೆ ನನಗೆ ಬಂತು. ಇವಾಗ ನನಗೆ ಒಂದು ಸ್ವಲ್ಪ ಬೆಟರ್ ಅನಿಸಿದೆ, ಏನಾಗಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. 3 ದಿನ ಹೆಂಗಾಗ್ಬಿಟ್ಟಿತ್ತು ಅಂದರೆ ನನಗೆ ಎದ್ದೊಳಗೆ ಆಗ್ತಾ ಇರಲಿಲ್ಲ. ಹಂಗೆ ಕಿರಣ್ಗೆ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ವರ್ಕ್ ಇರೋದ್ರಿಂದ ಅವರು ರಜೆ ತೊಗೊಳಕ್ಕೂ ಇರಲಿಲ್ಲ. ಅಪ್ಪ ದಿನ ಮಾತ್ರ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಕಣ್ಣು ಮುಚ್ತಾ ಇದೆ, ನಿದ್ದೆ ಬರ್ತಾ ಇದೆ. ಈ ಕಿರಣ್ ಆಫೀಸ್ಗೆ ಹೋಗಿದ್ದಾರೆ, ಈಯನ್ನ ಬಿಡ್ತಾ ಇಲ್ಲ ಮಲ್ಗಕ್ಕೆ, ಅವಳದು ನಿದ್ದೆ ಚೆನ್ನಾಗಿ ಆಗ್ಬಿಟ್ಟಿತ್ತು. ಸೊ ಎದ್ದುಳು ಅಂತ ಇದ್ದಾಳೆ. ನನಗೆ ಏನು ಮಾಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಟಿ ವಿ ಹಾಕ್ಕೊಟ್ರೂ ನೋಡೋಕ್ಕಿರಲಿಲ್ಲ, ಹೆಂಗೆ ಮ್ಯಾನೇಜ್ ಮಾಡಿದ್ದೀನಿ ಗೊತ್ತಿಲ್ಲ. ಹಂಗೆ ಅವಳ ಜೊತೆ ಹಂಗೆ ಮಲ್ಕೊಂಡು ಮ್ಯಾನೇಜ್ ಮಾಡಿಕೊಂಡೆ. ಆಮೇಲೆ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಆಗಿಬಿಟ್ಟಿತ್ತು. ಸೊ ಆಗ್ತಾನೆ ಇರಲಿಲ್ಲ. ಅಮ್ಮ ಕೂಡ ಅವರು ಬಂದಿದ್ದರು. ಅದಕ್ಕೆ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ಟೆ, ನಾನು ಯಾವತ್ತೂ ಹೆಲ್ಪಿಗೆ ತೊಗೋಬೇಕು ಅಂತ ಇಷ್ಟು ದಿನದಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಕಷ್ಟ ಆದಮೇಲೆ. ಇವಾಗ ಬರ್ತಾ ಏನೋ ಹಿಡಿಯೋದು ಕಷ್ಟ ಆಗಿದೆ. ಅದು 3 ಬೆಡ್ರೂಮ್ದು ಇಷ್ಟು ದೊಡ್ಡದು ಎಲ್ಲ ಕ್ಲೀನ್ ಮಾಡಿಕೊಂಡು, ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ದೇವ್ರ ಪೂಜೆ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಏನಾಗಿ ರೆಡಿ ಮಾಡಿಕೊಂಡು, ಏನಾಗಿ ನೋಡಿಕೊಂಡು, ಅವಳು ತಿನ್ನಿಸ್ಕೊಂಡು, ಅದು ಎಲ್ಲಿ ಹೋದ್ರೆ ತುಂಬ ಬರುತ್ತೆ ಎಲ್ಲ. ಸೊ ಡಿಶ್ ವಾಷರ್ ಇದೆ, ಬಟ್ ಆದ್ರೂ ರಾತ್ರಿ 1 ಟೈಮ್ ಎಲ್ಲದು ಲೋಡ್ ಮಾಡಿ, ಒಂದೊಂದು ಲೋಡ್ ಮಾಡೋಕ್ಕಾಗದಿರೋದನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಮಲ್ಗಕ್ಕೆ ತುಂಬ ಅಂದರೆ ತುಂಬ ಆಗ್ತಾಯಿತ್ತು. ಈ ಬಟ್ಟೆದಂತೂ ಮುಗಿಯೋದಿಲ್ಲ, ಗೊತ್ತಿರುತ್ತಲ್ಲ. ವಾಷಿಂಗ್ ಮಿಷಿನ್ ಇದೆ, ಅದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಯೋಚನೆ ಮಾಡ್ತಾಯಿದ್ದೆ ಹೆಂಗಾಗಬೇಡ ಅಂತ. 3 ದಿನಕ್ಕೇನೆ ಲಾಂಡ್ರಿ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಅದು ಒಣಗಾಕು, ಮಡಿಸು, ಮತ್ತೆ ಆ ಬಟ್ಟೆ ಹಾಕು, ಅಷ್ಟೊತ್ತಿಗೆ
ಹಂಗೆ ಬ್ಲ್ಯಾಂಕೆಟ್ಸು, ಒಟ್ನಲ್ಲಿ ರೆಸ್ಟ್, ಮನೆ ಕೆಲಸ ಅಂದರೆ ಮುಗಿಯೋದೇ ಇರಲ್ಲ. ಸೊ ಹಾಗಾಗಿ ಇಷ್ಟು ವರ್ಷ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಂದೆ. ಈಯನ ಹುಟ್ಟದಾಗಿಂದನೂ ಅವಾಗಿಂದ ಈ ಮನೆಗೆ ಬಂದಾಗಿಂದನೂ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೆ. ತೊಗೊಂಡಿರಲಿಲ್ಲ ತುಂಬ. ಅದು ವ್ಲಾಗ್ ಕೂಡ ಮಾಡ್ಕೋಬೇಕು, ಅದು ಕನ್ಸಿಸ್ಟೆನ್ಸಿನೂ ಇರಬೇಕು, ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಮೊನ್ನೆ ನಂಗೆ ಆಗ್ತಾನೆ ಇರಲಿಲ್ಲ, ಅಳುನೇ ಬಂದ್ಬಿಟ್ಟಿತ್ತು. ಮಿಡ್ಲಲ್ಲಿ ವೀಕ್ ಕೂಡ ಆಗ್ಬಿಟ್ಟಿದೆ. ಎಲ್ಲರೂ ಅದೇ ಹೇಳ್ತಾ ಇದ್ರು, ಏನು ಹಿಂಗೆ ಸಣ್ಣ ಆಗ್ಬಿಟ್ಟಿದ್ಯಾ ಅಂತೆಲ್ಲ, ಅವಳು ಹಿಡ್ದು ಸಣ್ಣ ಆಗಿದೆಯಾ, ಮನೆ ಕೆಲಸ ಹಂಗೆ ಅಂತೆಲ್ಲ. ಬಟ್ ಒಂದೊಂದ್ಸರಿ ರೆಸ್ಟ್ ಸಿಕ್ಕಿಲ್ಲ ಅಂದರೆ ಹಂಗೆ ಆಗ್ಬಿಡುತ್ತೆ. ಸೊ ಇವಾಗ ಎಲ್ಲ ಬೆಟರ್ ಆಗಿದ್ದೀನಿ, ಎಲ್ಲ ಹೆಲ್ಪ್ ತೊಗೊಂಡಿದ್ದೀನಿ. ಏನಿಲ್ಲ, ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆಯೋದಕ್ಕೆ. ನೆಲ ಒರೆಸೋದು ಒಂದಿನ ಬಿಟ್ಟು ಒಂದಿನ, ಆಲ್ಟರ್ನೇಟಿವ್ ಡೇಸ್ ಆಗಿ ಮಾಪಿಂಗ್ ಹೇಳಿರೋದು. ಸೊ ತುಂಬ ಚೆನ್ನಾಗಿ ಇವಾಗ ನನಗೆ ಸ್ಮೂತಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಟೈಮ್ ಸಿಗ್ತಾ ಇದೆ. ಸೊ ದಟ್ ಆರಾಮಾಗಿ ಒಳ್ಳೊಳ್ಳೆ ಅಡುಗೆ ಕುಕ್ ಮಾಡ್ಕೊಂಡು ತಿನ್ಬೋದು, ಏನಾಗೂ ನೋಡ್ಕೋಬೋದು. ನನಗೂ ಟೈಮ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ, ಎಡಿಟಿಂಗಿಗೆ. ಸೊ ಅಷ್ಟೇ. ಇವಾಗ ಸ್ವಲ್ಪ ಲೈಟಾಗಿ ಏನೋ ಕೋಲ್ಡ್ ಆಗಿದೆ, ವಾಯ್ಸ್ ಚೇಂಜ್ ಆಗಿರೋದು ಗೊತ್ತಾಗ್ತಿರ್ಬೋದು. ಮೆಡಿಸನ್ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಈ ಕ್ಲೈಮೇಟ್ಗೆ. ಸೊ ಇವಾಗ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು. ಜಸ್ಟ್ ಇವಾಗ ಎಳ್ಳೀರು ಕುಡ್ದಿದ್ದಷ್ಟೇ. ಬೆಳಗ್ಗೆ ಪ್ರೋಟೀನ್ ಶೇಕ್ ಬೇಕು ಅಂದಿದ್ರು ಈಗೇನ, ಸೊ ಅದನ್ನೇ ಕೊಟ್ಟಿದ್ದೆ. ಇವಾಗ ಏನಾದರೂ ಅಡುಗೆ ಮಾಡ್ಬಿಡ್ತೀನಿ ಅಂತ. ಬೆಂಡೆಕಾಯಿ ಇದೆ, ಹಂಗೆ ಸೊಪ್ಪು ಇದೆ. ಸೊ ಅಮ್ಮು, ಏನಮ್ಮ ಅನ್ನ ಜೊತೆ ಬೆಂಡೆಕಾಯಿ ಬೇಕಾ? ಬೆಂಡೆಕಾಯಿ ಬೇಕಾ ನುಗ್ಗೆಕಾಯಿ ಬೇಕಾ? ಅದೇ ಮಾಡ್ಲಾ? ನಿಂಗೆ ಆಪ್ಷನ್ ಕೊಡಬಾರ್ದು, ಕನ್ಫ್ಯೂಸ್ ಆಗ್ಬಿಡ್ತೀಯಲ್ಲ. ಸೊ ಇವಾಗ ಲಾಸ್ಟಾಗಿ ಕೇಳ್ತಾ ಇದ್ದೀನಿ, ಬೆಂಡೆಕಾಯಿ ಬೇಕಾ ನುಗ್ಗೆಕಾಯಿ ಬೇಕಾ? ಓಕೆ. ಅದ್ರ ಜೊತೆ ರೊಟ್ಟಿ ಬೇಕಾ ಅನ್ನ ಬೇಕಾ? ರೊಟ್ಟಿ ಬೇಡ? ಸರಿ ಸರಿ. ಬೆಂಡಿ ಬೇಕಾ? ಶೋರ್? ಏನು ನಿನ್ನೆನೆ ಏನು ಬೆಂಡಿ? ಫ್ರೈ ಮಾಡಿರೋದು ಆ ಥರನಾ? ಮಾಡ್ಕೊಡ್ತೀನಿ ನಾನು, ಚೆನ್ನಾಗಿ ಮಾಡ್ಕೊಡ್ತೀನಿ ಆಯ್ತಾ. ರೊಟ್ಟಿ ಮಾಡ್ಲಾ? ರೊಟ್ಟಿ ತಿನ್ಬಿಡ್ತೀನಿ ಆಯ್ತು. ಅನ್ನನೇ ಮಾಡ್ತೀನಿ. ಓಕೆ. ರೊಟ್ಟಿ ಅಂದರೆ ಇಷ್ಟನೇ ಅವಳಿಗೆ? ಹೌದಾ, ನಿದ್ದೆ ಬಂದಿದೆ ನಿಂಗೆ, ಅದಕ್ಕೆ ಹೆಂಗೆ ಆಗ್ತಾ ಇದೆಯಾ ಗೊತ್ತಾಯ್ತು. ಸೊ ಇದ್ದಾಳೆ, ಬೇಗ ಅಡುಗೆ ಮಾಡಿ ಆಮೇಲೆ ಇವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ನನಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ನಾನು ಬೆಂಡೆಕಾಯಿ ಗೊಜ್ಜು ಥರ ಮಾಡ್ತೀನಿ. ಅದು ಯಾವಾಗಲೂ ಇಷ್ಟಪಡ್ತಾಳೆ, ಯಾವಾಗ ಮಾಡಿದಾಗೆಲ್ಲ ಇಷ್ಟಪಟ್ಟೆ ತಿಂತಾ ಇರ್ತಾಳೆ. ಸೊ ಹಾಗಾಗಿ ಯಾವಾಗಲೂ ಬೆಂಡೆಕಾಯಿ ಸ್ಟಾಕ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ಅದೇ ಕೇಳಿದ್ಲು. ನಾನು ಏನು ಮಾಡೋದು ಅಂತ ಫ್ರಿಜ್ ತೆಗೆದು ನೋಡ್ತಾ ಇದ್ದಾಗೇನೆ ಅವಳು ಬೆಂಡೆಕಾಯಿ ಅಂತ ಹೇಳ್ತಾ ಇದ್ದು. ಸುಮ್ಮನೆ ಕುತ್ಕೊಂಡಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ನಿದ್ದೆ ಬಂದಿದೆ, ಟಿ ವಿ ಬೇರೆ ಹಾಕಿ ಕೊಟ್ಟಿದ್ದೀನಲ್ಲ, ಹಂಗೆ ನೋಡ್ಕೊಂಡಿರ್ತಾಳೆ. ಇವಾಗ ಅದು ಟಿ ವಿದು ಅವಳಿಗೆ ಒಂದು 3 ಡೇಸಿಂದ ಹುಷಾರಿರಲಿಲ್ಲಲ್ಲ, ಮೋಷನ್ ಮತ್ತು ಜ್ವರ ಬಿಟ್ಟು ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಟಿ ವಿ ಸ್ವಲ್ಪ ನೋಡ್ಬೇಕು ಆವಾಗ ಸ್ವಲ್ಪ ಹಠ ಜಾಸ್ತಿ ಆಗ್ಬಿಡುತ್ತಲ್ಲ ಮಕ್ಕಳದು. ಆ ಥರ ಇದ್ದಾಗ ಅದು ಬೇರೆ ನನಗೆ ಕೆಲಸ ಯಾವುದೂ ಆಗ್ತಾ ಇರಲಿಲ್ಲ. ಯಾವಾಗಲೂ ಎತ್ಕೋ ಅಂತಲೇ ಇದ್ಲು, ಎತ್ಕೊಂಡೇ ಇರಬೇಕಿತ್ತು. ಯಾವುದು ಕೆಲಸ ಆಗ್ತಿರಲಿಲ್ಲ. ಅಡುಗೆ ಮಾಡೋದು, ಅವಳಿಗೆ ಸ್ನಾನ ಮಾಡಿಸ್ಬೇಕಂದ್ರೂ ಹಠ ಮಾಡೋದು, ಹಂಗೆಲ್ಲ ಆಗ್ತಾಯಿತ್ತು. ಸೊ ಅದಕ್ಕೆ ಆ ಟೈಮಲ್ಲಿ ಅವಳು ಸುಮ್ಮನೆ ಇರೋದಂದ್ರೆ ಟಿ ವಿ ಹಾಕಿದಾಗ ಅಷ್ಟೇ. ಸೊ ಹಾಗಾಗಿ ಅದೊಂದು ಹಾಕ್ಬಿಟ್ಟು ನನ್ನ ಕೆಲಸನೆಲ್ಲ ಮುಗಿಸ್ಕೊಬಿಡ್ತಾ ಇದ್ದೆ. ಇವಾಗ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಟಿ ವಿ ಹಾಕು ಅಂತ. ಸೊ ಇವಾಗ ಪರವಾಗಿಲ್ಲ, ಆ್ಯಕ್ಚುಲಿ ಕಮ್ಮಿ ಆಗಿದೆ. ಅವಳಿಗೆ ಟಿ ವಿ ಬದಲು ಬೇರೆ ಥರ ಕಾನ್ಸಂಟ್ರೇಟ್, ಅವಳಿಗೆ ಡೈವರ್ಟ್ ಮಾಡೋಣ, ಮೈಂಡ್ ಬೇರೆ ಆಟದಲ್ಲಿ ಎಂಗೇಜ್ ಆಗಿಡೋಣ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ವರ್ಕೌಟ್ ಆಗಿದೆ. ಆ್ಯಕ್ಚುಲಿ ಇವಾಗ ಬೆಟರು. ಸ್ಟಾರ್ಟಿಂಗ್ ಜ್ವರ ಬಂದಾಗ ಜಾಸ್ತಿನೇ ಇತ್ತು. ಸೊ ಅದಕ್ಕೆ ಅವಳು ಹೆಂಗಿದ್ರು ನೋಡ್ತಾ ಇದ್ಲು, ಅಷ್ಟೊತ್ತಿಗೆ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತ ಬೆಂಡೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಹಾಗೆ ಇದು ಐರನ್ದು ತುಂಬಾ ಚೆನ್ನಾಗಿದೆ. ನಾವು ಇದು ಶಿರ್ಡಿ ಹೋದಾಗ ತೊಗೊಬೋದಿದ್ದು, ರೋಡಲ್ಲಿ ಮಾರ್ತಾ ಇದ್ದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದೇನಿಲ್ಲ, ಸಿಂಪಲಾಗಿ ಆಲ್ರೆಡಿ ಐ ಥಿಂಕ್ ಇದು ರೆಸಿಪಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಹಾಗಾಗಿ ಇನ್ ಡೀಟೇಲಾಗಿ ಏನೂ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ಕ್ವಿಕ್ಕಾಗೇ ಆಗಿಬಿಡುತ್ತೆ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಇದಕ್ಕೆ ಮೇನ್ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿನೇ ತುಂಬ ಟೇಸ್ಟ್ ಕೊಡೋದು. ಅದಾದಮೇಲೆ ಆನಿಯನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ
ಆದಮೇಲೆ ಬೆಂಡೆಕಾಯಿನ ವಾಶ್ ಮಾಡಿ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಹಂಗೆ ಸ್ವಲ್ಪ ಕುಕ್ ಮಾಡಿಬಿಟ್ಟು ಆಮೇಲೆ ಒಂದು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮೇನ್ ಹುಣಸೆಹಣ್ಣು ಬರುತ್ತಲ್ಲ, ಅದು ಒಂದಿಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ರೆ ಜಿಡ್ಡು ಇರೋದೇ ಇಲ್ಲ, ಒಂದು ಸ್ವಲ್ಪನೂ ಇರೋದಿಲ್ಲ. ಏನಾಯ್ತಮ್ಮ? ನಾನೇನು ಮಾಡ್ತಾ ಇದ್ದೀನಿ ಹೇಳು. ಏನು ನೀನೇ ಹೇಳು. ಜಸ್ಟ್ ಊಟ ಆಯಿತು. ಗೊತ್ತಿಲ್ಲ ಯಾಕೋ ಥರ ತಲೆ ಇಲ್ಲಿದ್ದ ಒಂದು ಭಾರ ಅನ್ನಿಸ್ತಿದೆ. ತಲೆನೋವಲ್ಲ, ಅದು ಏನೋ ಕೋಲ್ಡ್. ಕಿರಣ್ಗೆ ಆಗ್ತಾ ಇತ್ತಲ್ಲ ಸೈನಸ್ ಪ್ರಾಬ್ಲಮ್. ಸೊ ಅವ್ರಿಗಾಗಿದ್ದು ಎಕ್ಸ್ಪೀರಿಯನ್ಸ್ ಇವಾಗ ನನಗಾಗ್ತಿದೆ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಂಗೆ ಗೊತ್ತಾಗ್ತಿದೆ ಇಲ್ಲೆಲ್ಲ ಪೇನ್ ಆಗೋದು ಆ ಥರ. ಇವಾಗ ಜಸ್ಟ್ ಸ್ಟೀಮ್ ತೊಗೊಂಡೆ, ಬಿಸಿ ನೀರು, ಅದೇ ಜಸ್ಟ್ ಬ್ಲ್ಯಾಂಕೆಟ್ ಹಾಕ್ಬಿಟ್ಟು ಮೇಲೆ ಸ್ಟೀಮ್ ತೊಗೊಂಡಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ಸೊ ಇಯಾನ ಕೂಡ ಊಟ ಮಾಡಿದ್ಲು, ಇಲ್ಲೇ ಇದ್ದಾಳೆ ನೋಡಿ. ಬಾ, ಚೆನ್ನಾಗಿತ್ತ ಬೆಂಡಿ? ಏನು ತಿಂದೆ ನೀನು? ಐ ಲವ್ ಮಮ್ಮಿ, ಶೀ ಇಸ್ ದ ಬೆಸ್ಟ್ ಅಂತ ಬರ್ದಿದೆ. ಓ, ನಾನೇ ನೋಡಿಲ್ಲ ಇವು ಹಂಗೆ ಹಾಕಿರೋದು, ಇವಾಗ ನಾನು ನೋಡ್ತಾ ಇರೋದು. ಟಾಪ್ ಡ್ರೆಸ್ ಮೇಲೆ ಬರ್ದಿದೆ ನೋಡು, ಐ ಲವ್ ಮಮ್ಮಿ, ಶಿ ಇಸ್ ದ ಬೆಸ್ಟ್ ಅಂತ ಬರ್ದಿದೆ. ನಿಂಗೆ ಇಷ್ಟನಾ ಮಮ್ಮಿ? ಇಷ್ಟನಾ? ಎಷ್ಟು ಇಷ್ಟ? ತುಂಬ ಇಷ್ಟನಾ? ಯಾಕೆ? ಸರಿ ಹೋಗಲ್ಲಿ ಟಾಯ್ಸ್ ಏನಾದರೂ ತೊಗೊಂಬ, ಆಟ ಆಡೋಣ. ಏನು ತರ್ತೀಯ? ಬುಕ್? ಸರಿ ತೊಗೊಂಡು ಬಾ. ಕಿತ್ತಾಕ್ಬೇಡ ಎಲ್ಲ. ಬಾ ಬೇಗ ಅಮ್ಮು. ಯಾವ್ದು ಬೇಕು ನಿಂಗೆ? ಯಾವ್ದು ಹೇಳ್ಕೊಡ್ಬೇಕು ನಾನು? ಫುಲ್ ಗಾಳಿ ಬಿಟ್ಬಿಟ್ಟಿದೆ ಯಪ್ಪ. ಸರಿ ತೊಗೊಂಡು ಬಾ, ಇಲ್ಲೇ ತೊಗೊಂಬ, ಇಲ್ಲಿ. ಫಸ್ಟ್ ಒಂದೇ ಎತ್ಕೊಂಬ, ಎಲ್ಲರೂ ಎತ್ಕೊಬರೋಕ್ಕಾಗಲ್ಲ, ವೆಯ್ಟ್ ಇದೆ. ಕೊಡು. ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದಲ್ಲ ನೋಡಿ, ಇದು ನೋಡಿದ್ದೆಲ್ಲ ಕಿತ್ತಾಕ್ಬಿಟ್ಟಿಯಲ್ಲ ಅಮ್ಮು. ಆಯ್ತು, ಅದು ಹಾಕೋಕ್ಕಾಗಲ್ಲ ಇವಾಗ. ಸರಿ, ಇದು ಬ್ರೈನ್ ಬೂಸ್ಟರ್ ಅಂತ. ಇಲ್ಲೇ ಕ್ವಶನ್ಸ್ ಇರುತ್ತೆ, ಇಲ್ಲೇ ಆನ್ಸರ್ಸ್ ಇರುತ್ತೆ. ಟೇಬಲ್ ಮೇಲೆ ಏನಿದೆ? ಕ್ಲಾಕ್, ಕರೆಕ್ಟ್. ಯಪ್ಪ, ಇಲ್ಲ ಹೇಳಕ್ ಬರಲ್ಲ ನನಗೆ. ಇದೇನು ಕ್ಲಾಕಾ? ನೆಕ್ಸ್ಟ್ ಏನಿದೆ? ಮಂಚ ಕೆಳಗಡೆ ಯಾರಿದ್ದಾರೆ? ಹೂ ಇಸ್ ಸ್ಲೀಪಿಂಗ್ ಅಂಡರ್ ದ ಬೆಡ್? ಕರೆಕ್ಟಾಗಿ ನೋಡು, ಮಂಚ ಕೆಳಗಡೆ ಯಾರು ಅಚೀವ್ ಮಾಡ್ತಾ ಇದ್ದಾರೆ? ಬೋಬೋ. ಏನಂತಾರ ಅದಕ್ಕೆ? ಡಾಗ್, ಕರೆಕ್ಟ್. ಸೊ ಇಲ್ಲೇ ಕ್ವಶನ್, ಇಲ್ಲೇ ಆನ್ಸರ್ ಕೊಟ್ಟಿರ್ತಾರೆ ಈ ಥರ. ಆಮೇಲೆ ಅದು ಚೆನ್ನಾಗಿದೆ, ಅದು ತೊಗೊಂಬಮ್ಮ. ಬುಕ್ ಅದಿಷ್ಟು ತೊಗೊಂಡು ಬಂದಿದ್ದು ನಾನು ಹೇಳ್ಕೊಡ್ತೀನಿ, ಆಯಿತಾ? ಇನ್ನೊಂದು 8 months ಆದಮೇಲೆ ಐ ಥಿಂಕ್ ಸ್ಕೂಲ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ. 8 months ಆದಮೇಲೆ ನೋಡೋಣ ಹೆಂಗೆ ಕಿರಣ್ ಏನಂತಾರೆ ಅಂತ. ತೊಗೊಂಬ, ಬುಕ್ ತೊಗೊಂಬ, ಹೇಳ್ಕೊಡ್ತೀನಿ. ಹೌದಾ? ಸರಿ, ಇದು 2+ yearsಗೆ ಕಿಡ್ಸ್ಗೆ.
ಏನಮ್ಮ ಸ್ಕೂಲ್ಗೆ ಹೋದಾಗ ಕೊಡ್ಬೇಕು ಅದನ್ನ. ಅಲ್ಲಿ ಕಿತ್ತಾಕಿದ್ದೆ ನೋಡ್ಕೊಡೋದನ್ನ. ಸೊ ಇದು ನೋಡ್ಕೊ. ವಾಟ್ ಇಸ್ ದ ಕಲರ್ ಆಫ್ ದ ಡಾಲ್ಸ್ ಹೇರ್? ಬ್ಲ್ಯಾಕ್ ಕಲರ್. ಆನ್ಸರ್ ಈಸ್ ಬ್ಲ್ಯಾಕ್. ಯೇ ಸೂಪರ್ ಬಂಗಾರ. ಐಫೈ ಸೂಪರ್. ಹಾ ಶೂಸ್. ಓಕೆ. ವಾಟ್ ಇಸ್ ದ ಕಲರ್ ಆಫ್ ದ ಸ್ಲಿಪ್ಪರ್ಸ್? ಹೇಳು. ಪಿಂಕ್. ಸೊ ಕಲರ್ಸ್ ಒಂದು 4 ಕಲರ್ ಹೇಳ್ತಾಳೆ. ಆರೆಂಜ್ ತಿಂತಾಳಲ್ಲ, ಆರೆಂಜ್ ಒಂದು ಗೊತ್ತು, ಅದೊಂದು ಕರೆಕ್ಟಾಗಿ ಹೇಳ್ತಾಳೆ. ಬ್ಲ್ಯಾಕ್ ಒಂದು ಹೇಳ್ತಾಳೆ, ಗ್ರೀನು ಪರ್ಪಲ್ ಹೇಳ್ತಾಳೆ ಅನ್ಸುತ್ತೆ. ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾಳೆ ಕಲರ್ಸು. ಇದೇನಮ್ಮ? ಕರೆಕ್ಟ್. ಇದು ಹಾಂ ಪಿಯರ್ಸ್. ಆಮೇಲೆ ಇದು ಕರೆಂಟ್ ಹೋಯ್ತಾ? ಹೋಗ್ಲಿ ಬಿಡು. ಇದೇನಿದು? ಕರೆಕ್ಟ್. ಆಮೇಲೆ ಇವೆರಡು ಏನಿದಾವೆ ಇಲ್ಲಿ? ಕರೆಕ್ಟ್. ಸೊ ಇಲ್ಲಿ ಏನೇನಿದೆ ಫ್ರೂಟ್ಸ್ ಹೇಳು. ಎಲ್ಲಿದೆ ರ್ಯಾಡಿಶ್? ಓಕೆ. ಮತ್ತೇನಿದೆ? ಕ್ಯೂಕುಂಬರ್, ಕ್ಯಾರೆಟ್. ಏನದು? ಕರೆಕ್ಟ್. ಯಾವಾಗಲೂ ಟೊಮೆಟೊ ಪೊಟ್ಯಾಟೊ ಕನ್ಫ್ಯೂಸ್ ಆಗ್ತೀಯಲ್ಲ ನೀನು. ಮೇಲಿರೋದೇನು? ಇವಾಗ ತಾನ ಹೇಳ್ತಾರ. ಕ್ಯಾಬೇಜ್. ಕರೆಕ್ಟ್. ಇದು ಇದೆಲ್ಲ ಹೇಳ್ದಲ್ಲ, ನೋಡಿಲ್ಲೆಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿರುತ್ತೆ. ಕ್ಯಾಬೇಜ್, ಪೊಟ್ಯಾಟೊ, ರ್ಯಾಡಿಶ್. ಅಷ್ಟೇ, ಮುಗಿಯಿತು. ಅದು ತಗೊಂಬ. ಹೋಗ ಅದು ತಗೊಂಡ್ಬಾ. ಅದು ಹೌದನ್ನ ಎಲ್ಲ ಆಯ್ತು. ಆಯ್ತಾ? ನೀಟಾಗಿ ಇಟ್ಕೋಬೇಕು. ಅಮ್ಮು ತಲೆ ನೋವ್ತಿದೆ ಅಮ್ಮು. ತಗೊಂಬ ತಗೊಂಬ. ಯಪ್ಪ ಎಷ್ಟು ಸಾಕ. ಸರಿ, ಒಂದು ಎತ್ಕೊಡು. ಯಾವ್ದಾದ್ರು ಬೇಕಿದೆ? ನಿಂಗೆ ಯಾವ್ದು ಬೇಕು ಒಂದು ಎತ್ಕೊ. ತೆಗಿ. ತೆಗಿಯಕ್ಕೆ ಬರಲ್ವಾ? ಎಲ್ಲ ಇದೆ ನೋಡಿ, ಅನಿಮಲ್ಸು ಎಷ್ಟೊಂದಿದೆ. ಮೈ ಫಸ್ಟ್ ಲರ್ನಿಂಗ್ ಬುಕ್. ಯಾವ ಕಲರ್? ಯಾವ್ದು ಬೇಕು? ಫಸ್ಟ್ ಒನ್ ಆಯ್ತಾನಾ? ಇದಾ? ಇದು ಫುಲ್ ತೆಗಿಬೇಕಾಗತ್ತೆ. ತಗೋ. ಯಾವ್ದು ಬೇಕು ತಗೋ. ಬೇಗ ಎತ್ಕೊ. ಒಂದು ಎತ್ಕೊ. ಇದಾ? ಸರಿ, ಕುತ್ಕೊ. ಫುಡ್ ತೆಗೆದ್ಬಿಟ್ಟಿದ್ಯಾ? ಫುಡ್ ಬುಕ್. ಏನು ಬುಕ್ ಅದು? ಇದು ಫುಡ್ ಬುಕ್. ಇದರಲ್ಲಿ ಏನೇನಿದೆ ಎಲ್ಲ ಓಪನ್ ಮಾಡಿ ನನಗೆ ಹೇಳು, ಆಯ್ತಾ? ಸೈಡಿಗೆ ಇಟ್ಬಿಡೋಣ. ಇದು ಅದು ಮುಗಿಯೋವರೆಗೂ ಅದು ಮುಟ್ಟೋದು ಬೇಡ. ಕರೆಕ್ಟ್. ಓಪನ್ ಮಾಡು. ಹಿಂಗೆ ಓಪನ್ ಮಾಡಬೇಕು. ಆಯ್ತು. ಬೇಗ ಮಾಡ್ಬೇಕು. ಇವು ಫಸ್ಟಿಂದ ಓಪನ್ ಮಾಡು. ಫಸ್ಟಿಂದ ಓಪನ್ ಮಾಡಿ. ಅದಾ? ನೆನೆ ತೋರ್ಸು. ಸೀರಿಯಲ್. ನೀನು ಹೇಳೋದು ಕರೆಕ್ಟ್. ಮಿಲ್ಕ್ ಹಾಕೊಂಡು ತಿಂತಾರೆ. ಆಯ್ತು. ನೆಕ್ಸ್ಟ್ ಏನಿದೆ? ಯಾವುದು? ಹೇಗ್. ಮತ್ತೆ ಏನದು? ನೀನ್ ಪಪ್ಪ ಕೊಟ್ರಲ್ಲ ಅವತ್ತು ಫ್ರಿಜ್ಜಲ್ಲಿಂದ ತಗೋ ತಿಂದಲ್ಲ. ಏನದು? ನೋಡು, ಕರೆಕ್ಟಾಗಿ ನೋಡು. ಚೀಸ್. ಚೀಸ್ ಕರೆಕ್ಟ್. ಮತ್ತೆ ಫಿಶ್. ಕರೆಕ್ಟ್. ಅದು ಫಿಶ್. ಓ ಫಿಶ್. ಮತ್ತೆ ಲೆಮನ್. ಲೆಮನ್ ಇದೆ ಅಲ್ಲ ಅಲ್ಲಿ. ಆಮೇಲೆ ಇದ್ರ ಪಕ್ಕ ಇರೋದೇನು? ಫಿಶ್ ಪಕ್ಕದಲ್ಲಿ ಲೆಮನ್ ಇಟ್ಬಿಟ್ಟಿದ್ದಾರೆ.
ಆಮೇಲೆ ಏನಿದೆ? ಸ್ಟ್ರಾಬೆರಿ ಇದೆ, ಕರೆಕ್ಟ್. ಏನದು? ಹೌದು, ಕರೆಕ್ಟ್. ಏನವತ್ತು ನಾನು ನೀನು ಪಪ್ಪ ಓದಕ್ ತಿಂದಿದ್ವಲ್ಲ, ವಾಫಲ್. ಅದ್ರ ಪಕ್ಕ ಇರೋದೇನು? ವಾಫಲ್ ಪಕ್ಕ ಇತ್ತಲ್ಲ. ಓ, ಬೇರೆ ತೆಗ್ದ್ಬಿಟ್ಟಾ? ಲಾಸ್ಟ್ ಅಲ್ಲಿದೆ ನೋಡು. ಟೈಮ್ ಎಷ್ಟು? 2:30 ಆಗಿದೆ. ಊಟ ಎಲ್ಲ ಆಗಿದೆ, ಇನ್ನು ಸ್ನಾನ ಆಗಿಲ್ಲ ಅಷ್ಟೇ. ಹುಷಾರೇ ಇಲ್ಲ, ಸೊ ಅದಕ್ಕೆ ಊಟ ಆಗಿದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನೋ ಸ್ನಾನ ಮಾಡಿಸ್ಬೇಕು. ವಾಫಲ್ ನೆಕ್ಸ್ಟ್ ಪೇಜ್ ಅದೇ ಓಪನ್ ಮಾಡು, ಬರುತ್ತೆ. ಆಮೇಲೆ ಸ್ನಾನ ಮಾಡಿಸ್ಬೇಕು. ಮೋಸ್ಟ್ಲಿ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಅದೇನದು? ಇದೇನಿದು? ನಿಂಗೆ ಹಾಕೊಡ್ತಾರಲ್ಲ ಮಮ್ಮಿ ಇಷ್ಟಿಷ್ಟೇ. ಏನದು? ಎಸ್, ಕರೆಕ್ಟ್, ಅಷ್ಟೇ. ಅದು ಪ್ಯಾನ್ ಕೇಕೆ. ಇದೇನಿದು? ಅಲ್ಲ, ಅದೇನದು? ಎಸ್, ಕರೆಕ್ಟ್. ಆಯ್ತಾ ಎಲ್ಲ ಬುಕ್ಕು? ಕೇಕ್, ಕೇಕ್ ಐಸ್ ಕ್ರೀಮ್ ಎಲ್ಲ ಹಂಗೆ ಗೊತ್ತಾಗ್ಬಿಡುತ್ತಲ್ಲ. ಕರೆಕ್ಟ್. ಅದೇನು? ಏನು? ಪಿಜ್ಜಾ. ಮತ್ತೆ ಈ ಕಡೆ ಇರೋದು ಇದೇನು? ಇದೇನಿದು? ಹೇಳ್ದಲ್ಲ ಇವಾಗ, ಅದೇ ಪಿಜ್ಜಾ. ಅದೆಲ್ಲ ಪಿಜ್ಜಾನೇ ಅಲ್ಲ, ಇದು ಬೇರೆ. ಈ ಕಡೆ ನಿಂಗೆ ಇಷ್ಟ ಅಲ್ಲ? ಪಾಸ್ತಾ ನಿಂಗೆ ಇಷ್ಟ ಅಲ್ಲ? ಕರೆಕ್ಟಾಗಿ ನೋಡಿಲ್ಲ ನೀನು. ಪಾಸ್ತಾ ಅದು ಪಿಜ್ಜಾ, ಕರೆಕ್ಟ್. ಮಫಿನ್, ಕರೆಕ್ಟ್. ಆ ಕಡೆ ಇರೋದು ತಾತ ತಗೊಂಬಂದು ಕೊಡ್. ನಂಗೆ ಬರಲ್ಲ ಅಮ್ಮ, ಏನು ಹೇಳ್ಕೊಡ್ ನಂಗೆ. ಏನಂತಾರೆ ಇದಕ್ಕೆ? ಇವಾಗ ಹೇಳ್ದಲ್ಲ, ಮಫಿನ್. ಆ ಕಡೆ ಇರೋದು ತಾತ ನಿಂಗೆ ತಂದ್ಕೊಡ್ತಾರಲ್ಲ ತಿನ್ನಕ್ಕೆ, ಯೋಗರ್ಟ್, ಕರೆಕ್ಟ್. ಅದಾಗೋಯ್ತು, ಕರೆಕ್ಟ್, ಸೂಪರ್. ಇನ್ನೊಂದ ಯಾವ್ದು ಬೇಕು? ಮಾಡಿದೀನಿ. ಯಾವ್ದು ಬೇಕು ಹೇಳು? ಮುಟ್ಟಕ್ಕೆ ಬಿಡಲ್ಲ ನೋಡಿ. ಆಯ್ತಾ? ಬೇಗ. ಏನ್ ತಗೊಂಡೆ? ಫ್ರೂಟ್ಸ್. ಸರಿ, ಯಾವ್ಯಾವ ಫ್ರೂಟ್ ಗೊತ್ತು ನಿಂಗೆ? ಬೇಗ ಬೇಗ ಹೇಳ್ಬೇಕೀಗ, ಬೇಗ. ತೋರ್ಸು, ಏನೇನಿದೆ? ಯಾವ ಫ್ರೂಟ್ ಅದು? ಅದೇ ಹೇಳು, ಯಾವ ಫ್ರೂಟ್ ಅದು? ಅದು ಸೇಬೆಕಾಯಿ. ಅದಲ್ಲ, ಸೇಬೆಕಾಯಿ ಅಲ್ಲ ಅದು. ಇವಾಗ ಹೇಳ್ದಲ್ಲ, ಇದ್ರಲ್ಲಿ ಇತ್ತಲ್ಲ, ಈ ಬುಕ್ಕಲ್ಲಿ ಇತ್ತಲ್ಲ, ಆಪಲ್ ಪಕ್ಕ ಇತ್ತಲ್ಲ, ಏನದು? ಪಿಯರ್, ಕರೆಕ್ಟ್. ಆ ಕಡೆ ಇರೋದು ಕರೆಕ್ಟ್. ನೀನೇ ಸ್ಟ್ರಾಬೆರಿ. ಓಕೆ, ಆಮೇಲೆ ದಾಳಿಂಬೆ, ಕರೆಕ್ಟ್. ಈ ಕಡೆ ಇರೋದು ಚೆರಿ, ವಾಟರ್ಮೆಲನ್. ಆಮೇಲೆ ಇದು ಕಾಯಿ, ಕೊಕೊನಟ್, ಕರೆಕ್ಟ್. ಆಮೇಲೆ ಏನಿದೆ? ಏನದು? ಮ್ಯಾಂಗೋ ಅದು.
ಪಾಪ ನಿಜವಾಗ್ಲೂ ಎಷ್ಟು ಅರ್ಥ ಮಾಡ್ಕೋತಾಳೆ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ. ನನಗೆ ತುಂಬ ತಲೆನೋವ್ತಾಯಿತ್ತು ಅಂತ ಹೇಳಿದ್ರೆ ಏನು ಅಷ್ಟೊಂದು ತೊಂದರೆನೇ ಕೊಡಲ್ಲ ಪಾಪ. ಸರಿ ಮೇಲೆ ಮಲ್ಕೋತೀನಿ ಅಂದರೆ ಸೈಲೆಂಟಾಗಿ ಕೂತ್ಕೊಂಡಿದ್ಲು, ಎಷ್ಟೊತ್ತುವರೆಗೂ ಹಂಗೆ ಮಲ್ಸ್ಕೊಂಡಿದ್ಲು. ಏನೋ ಒಂಥರ ನೆಮ್ಮದಿ ನನಗೆ. ಅವಳಿಗೆ ಈ ಥರ ಅವಳು ತೊಡೆ ಮೇಲೆ ಮಲ್ಕೊಂಡ್ರೆ, ಅವಳನ್ನ ಹಿಡ್ಕೊಂಡು ಮಲ್ಕೊಂಡ್ರೆ ಒಂಥರ ನೆಮ್ಮದಿ ಸಿಗುತ್ತೆ, ಎಷ್ಟು ಖುಷಿ ಅನಿಸುತ್ತೆ. ನಿಜವಾಗ್ಲೂ ಈ ಆನಂದ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಎಷ್ಟು ಚಂದ ನನ್ನ ಜೊತೆ ಟೈಮ್ ಕಳೀತಾಳೆ, ಹೇಳಿದ ಮಾತು ಕೇಳ್ತಾಳೆ, ಬೇಗ ಅರ್ಥ ಮಾಡ್ಕೊಂಬಿಡ್ತಾಳೆ. ಸೊ ಎಲ್ಲ ಆಲ್ಮೋಸ್ಟ್ ಬುಕ್ಕಲ್ಲಿ ಇರೋದೆಲ್ಲ ಹೇಳ್ತಾಳೆ. ಅವಳಿಗೆ ತುಂಬ ಇಂಟ್ರೆಸ್ಟ್. ಇವಾಗ ಈ ಥರ ಎಲ್ಲ ತಂದು ಎಂಗೇಜ್ ಮಾಡಿದ್ರೆ ಇದರಲ್ಲೇ ಎಷ್ಟೊತ್ತಾದ್ರೂ ಆಟ ಆಡ್ಕೊಂಡಿರ್ತಾಳೆ, ಬೋರ್ ಆಗೋದಿಲ್ಲ ಅವಳಿಗೆ. ಇಲ್ಲ ಇದೆಲ್ಲ ಇಲ್ಲ ಅಂದರೆ ಇಲ್ಲಂದರೆ ಟಿ ವಿ ಬೇಕು ಆ ಥರ. ಸೊ ಆದಷ್ಟು ನಾನು ಈ ಥರ ಎಂಗೇಜ್ ಮಾಡಿಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗಂತೂ ಒಂದು ಶ್ಲೋಕ ಎಲ್ಲ ಎಷ್ಟು ಚಂದ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಪ್ರೊನೌನ್ಸ್ ಮಾಡಿಕೊಂಡು ಶ್ಲೋಕ ಎಲ್ಲ ಹೇಳ್ತಾಳೆ. ಅದು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳ್ತಾಳೆ ಶ್ಲೋಕ ಎಲ್ಲ. ಅವಳದು ಪ್ರೊನೌನ್ಸಿಯೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನೋಡಿ ಎಷ್ಟೊತ್ತು ಮಲ್ಕೊಂಡಿದ್ದೀನಿ ಅಷ್ಟೊತ್ತವರೆಗೂ ಆರಾಮಾಗಿ ಕೂತ್ಕೊಂಡು ಒಬ್ಬಳೇ ಆಟ ಆಡ್ಕೊತಾ ಇದ್ಲು. ಸೊ ಯಾವುದೇ ಥರ ತೊಂದರೆ ಕೊಡಲ್ಲ. ಅವಳಿಗೂ ಕೂಡ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಆ್ಯಕ್ಚುಲಿ. ಅವಳು ಕೂಡ ಮಲ್ಕೊಂಡ್ಳು ಆಮೇಲೆ.